ಕನ್ನಡಿಗರು ಶಕ್ತಿಯಿಂದಿದ್ದೇವೆ, ಶಕ್ತಿವಂತರು ಅದು ಹೇಳಿ ಇಡೀ ದೇಶಕ್ಕೆ ರಾಜ್ಯಕ್ಕೆ ತಿಳಿಸೋದಕ್ಕೆ ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಬಾಯೇ ಬಿಡಲ್ಲ. ಅವರು ಪಾಪ ಬಾಯೇ ಬಿಟ್ಟಿದ್ದವರು. ಅವರು ಇಬ್ರು ಸಾಕು, ಯಾರು ಮಾಡಬೇಡ, ಇಬ್ರು ಎದ್ದು ಅಲ್ಲೇ ಪ್ರಧಾನಮಂತ್ರಿ ಕೂತಿರ್ತಾರೆ. ಕರ್ನಾಟಕ ಅನ್ಯಾಯವಾಗಿದೆ ಅಂತ ಇಷ್ಟು ಕೂಗಲಿ, ಇಬ್ಬರು ಪಾರ್ಲಿಮೆಂಟ್ ಮೆಂಬರ್ದು ಇಡೀ ದೇಶಕ್ಕೆ ಹೊರಟೋಗುತ್ತೆ. ಇಬ್ಬರೇ ಇದ್ರು ಎದ್ದು ಅವ್ರನ್ನೇನು ಪಾರ್ಲಿಮೆಂಟ್ ಮೆಂಬರ್ನ ಹೊರಗಾಕಿದ್ರು ಸದಸ್ಯತ್ವ ಕಿತ್ಕೊಳ್ಳಕ್ಕಾಗಲ್ಲ. ಒಬ್ಬರಿಗಾದ್ರು ಧೈರ್ಯ ಇಲ್ವಲ್ಲ ನಮ್ಮವರು. ಎದ್ದು ನಿಂತು ನೀವೇನೇನೋ ಮಾತಾಡ್ತಿರ್ರಿ, ನಾವೆಲ್ಲ ಒಪ್ಪೋದಿಲ್ಲ. ಕರ್ನಾಟಕದ್ದೇಳಿ, ನೀರಿಂದೇಳಿ ಅನ್ಯಾಯ ಆಗಿದೆ, ಏನು ಯಾವುದಕ್ಕೆ ಒಂದು ಕೂಗನ್ನ ಇಬ್ರು ಬಿಕ್ಕವ್ರು ಇಬ್ರು ಕೂಗಿದ್ರೆ ಒಬ್ರು ಕೂಗ್ಲಿಲ್ಲ, ಕೂಗ್ತಾ ಇಲ್ಲ. ಇವ್ರು ಕೂಗಿಸ್ಬೇಕು. ಇದು ಈ ಪರಿಸ್ಥಿತಿ. ಆದ್ರಿಂದ ಕನ್ನಡ ಒಕ್ಕೂಟ ಇಡೀ ರಾಜ್ಯದ ಉದ್ದಗಲಕ್ಕೂ ನಾವು ತೀವ್ರವಾದಂಥ ಹೋರಾಟ. ನಾನಂತೂ ಈ ರಾಜ್ಯಕ್ಕೆ, ಬೆಳಗಾವಿಗೆ ಜೈಲಿಗೆ ಹೋಗೋಕ್ಕೂ ಸಿದ್ಧ, ಎಲ್ಲಕ್ಕೂ ನಾನು ಸಿದ್ಧ. ಅದರಲ್ಲೇನು ಬೇರೆ ಮಾತು ಇಲ್ವೇ ಇಲ್ಲ. ಆದ್ರಿಂದ ಇಡೀ ರಾಜ್ಯಕ್ಕೆ ಈ ಬಂದು ಇದೊಂದು ಅದ್ಭುತವಾದ ಬಂದ್. ನೀವು ಬೆಳಗಾವಿ ಮಾಧ್ಯಮದವರಿಗೆ ಎಚ್ಚರ ರೀತಿಯಲ್ಲಿ ಬಂದ್ಗೆ ಬೆಂಬಲ ಕೊಡಬೇಕು. ಇಲ್ಲಿಂದ ಮೊಳಕೆ ಶುರುವಾಗುತ್ತೆ, ಬೆಳಗಾವಿಯಿಂದ ಅಲ್ಲಿ ಚಿಗುರೊಳಿ ತೆಗೆದು ಅದು ಹೇಳ್ತೀನಿ. ಇದು 13ನೇ ತಾರೀಕು ಬಂದ್ ಬಿಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವರು ವಿರೋಧ ಪಕ್ಷದವ್ರಿಗೆ ಟೋಪಿ ಹಾಕಿದಾಗ ನಮ್ಗೆ ಹಾಕೋ ಕೊಟ್ಟಿದ್ದಾರೆ. ಅದಲ್ಲ, ಒಬ್ಬ ವಿರೋಧ ಪಕ್ಷದವ್ರು ಹೋದ್ರಲ್ಲ ಕನಿಷ್ಠ, ಅವರು ಏನೂ ಮಾತಾಡಲಿಲ್ಲ, ಕೂತರು ಎದ್ರು ಬಂದರು. ಆ ದೃಷ್ಟಿಯಿಂದ 13ನೇ ತಾರೀಕು ಇದೇ ತಿಂಗಳು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಉತ್ತರ ಕರ್ನಾಟಕ, ಬೆಳಗಾವಿ, ಹೈದರಾಬಾದ್ ಕರ್ನಾಟಕ ಎಲ್ಲ ಜಿಲ್ಲೆಗಳು, ಸಮಗ್ರ ಕರ್ನಾಟಕ, ಅಖಂಡ ಕರ್ನಾಟಕ ಬಂದ್. ಬೆಳಗಾವಿಯಿಂದಲೇ ಕಿಡಿ ಶುರುವಾಗಬೇಕು. ಯಾರು ಏನೇ ಹೇಳಿದ್ರು ಬಂದ್ ನಿಲ್ಲೋದಿಲ್ಲ. ಹೇಳ್ತಾರೆ ನೀರು ಬಿಟ್ಬಿಟ್ರು, ಇನ್ನೇನು ನೀರು ಹೋಯ್ತಲ್ಲ ಬಂದ್ ಯಾಕೆ ಅಂತ. ಇದೆಲ್ಲ ನಾಟಕ. ಪ್ರಶ್ನೆ ಯಾವುದಕ್ಕೂ ಹಿಂದೆ ಮುಂದೆ ಹೋಗಬಾರ್ದು. ಬಂದ್ಗೆ ನಮ್ಮೆಲ್ಲ ಕನ್ನಡ ಪರ ಸಂಘಟನೆ ಹೋರಾಟ ಮಾಡಬೇಕು. ತಾವು ದಯಮಾಡಿ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಕೊಡಬೇಕು. ನಾನು ಈಗ ಘೋಷಣೆ ಆಗ್ತೀನಿ, ನೀವೆಲ್ಲ ಕೂಗಿ. ಆಗಸ್ಟ್ 13 ಮಹದಾಯಿ ಕಸ ಬಂಡೂರಿ ಹೋರಾಟಕ್ಕೆ, ಕಾವೇರಿ ಹೋರಾಟಕ್ಕೆ, ಮಹದಾಯಿಗೆ 13 ಬಂದು